ಬೆಳಗ್ಗೆ ಎದ್ದಾಗ್ಲಿಂದ ಅಡೆತಡೆಗಳು, ಅವಮಾನ, ಹಸಿವಿನ ಸಂಕಟ, ಗಂಟಲು ಒದ್ದೆಯಾದ ಕಣ್ಣೀರಾನಿಗಳು, ಕೋಟಿ ಕನಸುಗಳು, ಲಕ್ಷ ಕಥೆಗಳು, ಸಾವಿರ ಜೀವನಗಳು, ಒಂದೇ ಒಂದು ಅವಕಾಶಕ್ಕಾಗಿ ಎದುರು ನೋಡುತ್ತಿರುವ ಕಣ್ಣುಗಳು. ಸಿನಿಮಾ ಅನ್ನೋ ಈ ಬಣ್ಣದ ಲೋಕದಲ್ಲಿ ನಿರ್ದೇಶಕನ ಪ್ರಯತ್ನ ನಿಲ್ಲದ ಆಟ, ನಿಂತ್ರೆ ಜೀವನ ಸಾಗದ ಆಟ. ಅಂತ ಒಬ್ಬ ನಿರ್ದೇಶಕನ ಕತೆ ಅಲ್ಲ, ಅವನ ಜೀವನದ ಮೊದಲ ಕಥೆಯನ್ನು ಈಗ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ಸಿನಿಮಾ ಸಿನಿಮಾ, ಈ ಒಂದು ವರ್ಡ್ ನಾನು ಸ್ಥಿರವಾಗಿ ಇರೋಕ್ಕೆ ಬಿಡ್ತಾ ಇಲ್ಲ. ನನ್ನಲ್ಲಿರೋ ಒಂದು ನಿರ್ದೇಶಕನ ಈ ಜಗತ್ತಿಗೆ ಪರಿಚಯ ಮಾಡೋಕ್ಕೆ ತಪ್ಪಿಸ್ತಾನೇ ಇದ್ದೀನಿ. ಅವಕಾಶಕ್ಕಾಗಿ ಅನ್ವೇಷಣೆ ಮಾಡ್ತಾನೇ ಇದ್ದೀನಿ. ಹಸಿವಿನಿಂದ ಇರೋರಿಗೆ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೇನೋ, ಆದರೆ ಒಬ್ಬ ಡೈರೆಕ್ಟರ್ಗೆ ತನ್ನ ಮಾಡಿರೋ ಸಿನಿಮಾ ಜನ ಮೆಚ್ಚಿ ಚಪ್ಪಾಳೆ ಹೊಡೆದಾಗ ಅವನು ಹೊಟ್ಟೆ ತುಂಬುತ್ತೆ. ಕನಸೆಲ್ರಿಗೂ ಬರುತ್ತೆ, ಆದರೆ ನನ್ನಂಥವ್ರು ಎಷ್ಟೋ ಜನ ಡೈರೆಕ್ಟ್ರ್ ಆಗಬೇಕನ್ನೋ ಆಸೆಯಿಂದ ಹಗಲ್ಗನ್ಸು ಕಾಣ್ತಾ ಗಾಂಧಿನಗರ ಬೀದಿಗಳಲ್ಲಿ ಮಸ್ಕಾದ ಗಡ್ಡ ಬಿಟ್ಕೊಂಡು ಅರ್ಧ ಸುಟ್ಟ ಹೊಟ್ಟೆಯಲ್ಲಿ ಅಮ್ಮ ಅನ್ನೋ ಪದಕ್ಕೆ ದೂರವಾಗಿ, ಹಸಿವಿಗೆ ಹತ್ತಿರವಾಗಿ, ಒಂದೇ ಒಂದು ಅವಕಾಶಕ್ಕಾಗಿ ಹುಚ್ಚರಾಗಿ ಅಲಿತಾ ಇದ್ದಾರೆ. ಬನ್ನಿ ನಿರ್ದೇಶಕರೇ, ಎಣ್ಣೆ ಹೊಡಿಯೋಣ? ಇಲ್ಲ ಮಗ, ನನಗೆ ಬೇಡ. ಯಾಕೋ, ಏನಾಯಿತು? ನಾನು ದಿನ ಪ್ರೊಡ್ಯೂಸರ್ ಆಫೀಸ್ಗೆ, ಶೂಟಿಂಗ್ ಸ್ಪಾಟ್ಗೆ, ಅವರೆಲ್ಲ ಕರೆದ್ರೆ ಅಲ್ಲಿಗೆ ಓಡಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಕತೆ ಚೆನ್ನಾಗಿದೆ ಅಂತಾರೆ, ಕಾಲ್ ಮಾಡ್ತೀನಿ ಅಂತಾರೆ, ಆದರೆ ಚಾನ್ಸಸ್ ಸಿಗ್ತಾ ಇಲ್ಲ. ಇರಲಿ ಬಿಡು, ಎಲ್ಲ ಫೀಲ್ಡಲ್ಲಿ ರಿಜೆಕ್ಷನ್ ಅನ್ನೋದು ಕಾಮನ್ ಅಲ್ವೇನು? ಆ ರಿಜೆಕ್ಷನ್ ಮೀರಿ ಗೆದ್ರೇ ಅಲ್ವಾ ಮಜಾ. ಯಾರು ಏನಾದರೂ ಹೇಳಿ, ನನಗಂತೂ ನಂಬಿಕೆ ಇದೆ, ನೀನು ಗೆದ್ದೇ ಗೆಲ್ತೀಯ. ಒಂದಲ್ಲ ಒಂದಿನ ಡೈರೆಕ್ಟರ್ ಆಗೇ ಆಗ್ತೀಯ. ಏನೋ ಮಗ, ಎಣ್ಣೆ ಹೊಡಿಯೋಕೆ ಮುಂಚೆನೇ ಡೈಲಾಗೆಲ್ಲ ಹೊಡಿತಾ ಇದೆಯಾ? ಕುಡಿಯೋ ಮಗ. ಬೇಡ ಮಗ, ನಾನೆಲ್ಲಿ ಕುಡಿತೀನಿ. ಸರಿ ಬಿಡು. ಮಗ, ಅದಿರಲಿ, ನಿನ್ನ ಮೂವಿಯಲ್ಲಿ ನನಗೊಂದು ಚಿಕ್ಕ ರೋಲ್ ಕೊಡ್ತೀಯಲ್ವನಾ? ಅದಕ್ಕೇನು ಮಗ, ಕೊಡೋಣ ಬಿಡು. ಹಲೋ. ಓಕೆ ಸರ್, ಓಕೆ, ನಾಳೆ ಬರ್ತೀನಿ. ಮಗ, ಯಾರೋ ಕಾಲಲ್ಲಿ? ಪ್ರೊಡ್ಯೂಸರ್ ಆಫೀಸಿಂದ ನಾಳೆ ಸ್ಟೋರಿ ನರೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೌದಾ? ತಾತ ಅಷ್ಟು ಹೆಂಗೆ, ನಾವು ಹೇಳಿದ್ಮೇಲೆ ಆಗಲೇಬೇಕು. ಮಗ, ಆಲ್ ದ ಬೆಸ್ಟ್. ಚೆಸ್. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಕೃಷ್ಣ ಅಂತ. ಬನ್ನಿ ಕೃಷ್ಣ, ಕೂತ್ಕೊಳ್ಳಿ. ಅದೇ ಸರ್, ಇವತ್ತು 10 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಸೊ ಹಾಂ, ಹೇಳಿದೆ. ನಿಮ್ಮ ಹತ್ರ ಒಂದು ಕತೆ ಇದೆ ಅಂತ ಅಂದರು, ಅದಕ್ಕೆ ಬರೋಕ್ಕೆ ಹೇಳಿದೆ. ಕತೆ ಹೇಳಿ, ಕೇಳೋಣ. ಸರ್, ಓಪನ್ ಮಾಡಿದ್ರೆ ಒಂದು ಊರು, ಆ ಊರಲ್ಲಿ ಒಂದು ಹುಡುಗ, ಒಂದು ಹುಡುಗಿ ಒಬ್ಬರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾಯಿದ್ರು. ಆದರೆ ಕತೆ ಚೆನ್ನಾಗಿದೆ, ಗುಡ್. ಕ್ಲೈಮ್ಯಾಕ್ಸು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಿತ್ತು ಕೃಷ್ಣ. ನೋಡಿ, ಎಮೋಷ್ನಲ್ ಆಗಿ ಏನಾದರೂ ಟ್ರೈ ಮಾಡಿ. ಯಾಕಂದರೆ ಲವ್ ಸ್ಟೋರಿ ಅಂತ ಬಂದಾಗ ಕ್ಲೈಮ್ಯಾಕ್ಸ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮ ಕತೆ ಎಲ್ಲ ಓಕೆ,
ಎಲ್ಲೋ ಸೋಲ್ ಮಿಸ್ ಆಗಿದೆ. ಸರ್ ಅದು ಕತೆ ಇಷ್ಟೇ ಸರ್. ಕತೆಯಲ್ಲಿ ಏನಾದರೂ ಲೈನ್ ಚೇಂಜ್ ಮಾಡೋಕೆ ಹೋದರೆ ಕತೆನೇ ಚೇಂಜ್ ಆಗ್ಬಿಡುತ್ತೆ. ನೋಡಿ ಕೃಷ್ಣ, ಕತೆ ಅಂತ ಬಂದರೆ ನಿಮ್ಮೊಬ್ರಿಗೆ ಇಷ್ಟ ಆದರೆ ಸಾಲದು, ನೋಡೋ ಜನರಿಗೂ ಇಷ್ಟ ಆಗಬೇಕು. ಅದು ನಿಮ್ಮ ಗಮನಕ್ಕಿರಲಿ. ಸರ್ ಅದು ನೋಡಿ ಕೃಷ್ಣ, ಆಚೆ ತುಂಬ ಜನ ಕತೆ ಇಟ್ಕೊಂಡು ಗೇಟು ಬೀದಿ ಬೀದಿ ಕತೆ ಮಾಡಬೇಕಂತ ಸುತ್ತಾಡ್ತಿರ್ತಾರೆ. ಅದರಲ್ಲಿ ನಿಮಗೆ ಚಾನ್ಸ್ ಸಿಗ್ತಾ ಇದೆ ಅಂದರೆ ಯೂಸ್ ಮಾಡ್ಕೊಳ್ಳಿ. ಕತೆ ಇದ್ದರೆ ಸಾಲದು, ಕತೆಗೆ ಸೋಲ್ ಇಂಪಾರ್ಟೆಂಟು. ಕತೆ ಮಾಡ್ಕೊಬನ್ನಿ, ಮಾಡೋಣ. ಸರಿ ಸರ್, ಬರ್ತೀನಿ. ಕ್ಲೈಮ್ಯಾಕ್ಸು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಿತ್ತು ಕೃಷ್ಣ. ಕತೆ ಅಂತ ಬಂದರೆ ನಿಮ್ಮೊಬ್ರಿಗೆ ಇಷ್ಟ ಆದರೆ ಸಾಲು, ನೋಡೋ ಜನರಿಗೂ ಇಷ್ಟ ಆಗಬೇಕು. ಕತೆ ಮಾಡ್ಕೊಬನ್ನಿ, ಮಾಡೋಣ. ಆಯ್ಕೆ ಮಾಡ್ಕೊಂಡ ಗುರಿ ಬಲವಾಗಿರುವಾಗ ಅದನ್ನ ಸೇರ್ಕೊಳ್ಳೋ ಪ್ರಯಾಣ ಕೂಡ ಕಠಿಣವಾಗಿ ಇರುತ್ತೆ ಅಲ್ವಾ. ಅವಕಾಶಕ್ಕಾಗಿ ಮಾಡದೇ ಇರೋ ಪ್ರಯತ್ನನೇ ಇಲ್ಲ. ಕತೆ ಕೇಳ್ತಾರೆ, ಕಾಲ್ ಮಾಡ್ತೀನಿ ಅಂತಾರೆ, ಪ್ರತಿ ಸರಿ ನಿರಾಸನೆ ಆಗುತ್ತೆ. ಸಿನಿಮಾದವನಿಗೆ ಗತಿ ಇಲ್ಲದೆ ಅಲ್ಲ, ಬೇರೆ ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಸಿನಿಮಾನೇ ನಂಬ್ಕೊಂಡು ಬದುಕ್ತಾ ಇರ್ತಾನೆ. ನಾವೆಷ್ಟೋ ಕಷ್ಟ ಬಂದರೆ ಮಾತ್ರ ನಮ್ಗೆ ಕೆಲವೊಂದು ಸಿಗುತ್ತೆ ಅಂತಾರೆ. ಅದು ನಿಜನೇ. ಹಾಗಾದರೆ ನಮ್ಮನ್ನು ನುಡ್ಕೊಂಡು ಅವಕಾಶಗಳು ಬರುತ್ತಾ? ಕಂಗ್ರ್ಯಾಚುಲೇಷನ್ಸ್ ನಿರ್ದೇಶಕರೇ. ಮೂವಿ ಯಾವಾಗ ರಿಲೀಸು? ಮೂವಿ ರಿಲೀಸ್ ಆದ್ಮೇಲಂತೂ ಕೈಗೆ ಸಿಗಲ್ಲ. ಬನ್ನಿ ಈಗಲೇ ಒಂದು ಸೆಲ್ಫಿ ತೊಗೊಳ್ಳೋಣ. ಸುಮ್ಮನೆ ಯಾಕೋ ಏನಾಯ್ತು? ಕತೆ ಚೆನ್ನಾಗಿದೆ ಅಂತಾರೆ, ಹ್ಞೂ. ಬಟ್ ಪ್ರೊಡ್ಯೂಸರ್ಗೆ ಕ್ಲೈಮ್ಯಾಕ್ಸಲ್ಲಿ ಸೋಲ್ ಮಿಸ್ ಆಗಿದೆ ಅನ್ನಿಸ್ತಾ ಇದೆ ಅಂತ ಕ್ಲೈಮ್ಯಾಕ್ಸ್ನ ಚೇಂಜ್ ಮಾಡೋಕೆ ಹೇಳಿದ್ದಾರೆ. ಕ್ಲೈಮ್ಯಾಕ್ಸ್ ತಾನೇ, ಏನೋ ಒಂದು ಚೇಂಜ್ ಮಾಡು. ಹಂಗಲ್ಲ ಕಣೋ, ಮೂವಿಲಿ ಫಸ್ಟಿಂದನೇ ಕ್ಲೈಮ್ಯಾಕ್ಸ್ಗೆ ಸೆಟ್ ಆಗೋ ಥರ ತುಂಬ ಡಿಸೈನ್ ಮಾಡ್ಕೊಬಿಟ್ಟಿದ್ವಿ. ಮತ್ತೆ ಇವಾಗ ಅದನ್ನ ಚೇಂಜ್ ಮಾಡೋಕೆ ಹೋದ್ರೆ ಕಂಪ್ಲೀಟ್ ಮೂವಿ ಸ್ಟೋರಿನೇ ಚೇಂಜ್ ಮಾಡಬೇಕಾಗುತ್ತೆ. ಸರಿ ಅದು ಬಿಡು, ನೀನು ಫೋನ್ ತೆಗಿತಿಲ್ಲ ಅಂತ ಅಮ್ಮ ಪದೇ ಪದೇ ನನಗೆ ಕಾಲ್ ಮಾಡ್ತಿದ್ದಾರೆ. ಒಂದ್ಸರಿ ಏನೋ ಮಾತಾಡಿ ನೋಡು. ಅಮ್ಮ ತಾನೇ ಬಿಡು, ಆಮೇಲೆ ಮಾತಾಡಿದ್ರೆ ಆಯಿತು. ಲೇ ಹಾಗಲ್ಲ ಕಣೋ, ಅವ್ರು ತುಂಬ ಕೇಳ್ತಾ ಇದ್ದಾರೆ, ಒಂದ್ಸರಿ ಕಾಲ್ ಮಾಡಿ ಮಾತಾಡು. ಪ್ರೊಡ್ಯೂಸರ್ಗೆ ಹೆಂಗೆ ಕ್ಲೈಮ್ಯಾಕ್ಸ್ನ ಕನ್ವಿನ್ಸ್ ಮಾಡೋಣ ಅಂತ ನಾನು ನೋಡ್ತಾ ಇದ್ರೆ ನಿಂದು ಬೇರೆ ಬಿಡು. ಲೇ ನಿನಗೆ ಮನೇಲಿ ಏನು ನಡೀತಿದೆ ಅಂತ ಗೊತ್ತೇನೋ? ಅಲ್ಲಮ್ಮ ಊರಲ್ಲಿ ಒಬ್ಬರೇ ಜ್ವರ ಬಂದು ಹೇಗೆ ನರಳ್ತಿದ್ದಾರೆ ಅಂತ ಗೊತ್ತಾ? ಅಲ್ಲ ನೀನೇನು ಅನ್ಕೊಂಡಿದ್ಯಾ? ನಿಮ್ಮ ಅಮ್ಮಗೆ ನೀನು ಒಬ್ಬನೇ ಮಗ, ವಯಸ್ಸಿಗೆ ಬಂದಿರೋ ಮಗನ ಮನೇಲಿ ಇಟ್ಕೊಂಡು ಅವ್ರ ಕೂಲಿ ಕೆಲಸ ಮಾಡಬೇಕು ಅನ್ನೋದು ಏನೋ ಇದೆ. ಅವ್ರು ಏನೆಲ್ಲ ಕಷ್ಟಪಟ್ಕೊಂಡು ಸಾಕಿದಾರೆ ಅಂತ ಮರ್ತೋಗಿದ್ಯಾ ನಿನಗೆ? ಸಿನಿಮಾ ಅನ್ಕೊಂಡು ಊರಲ್ಲಿರೋ ಕೆಲಸ ಎಲ್ಲ ಬಿಟ್ಟು ಇಲ್ಲಿಗೆ ಬಂದೆ. ಇಷ್ಟು ದಿನ ಕಷ್ಟಪಟ್ಟು ಹಂಗೋ ಹಿಂಗೋ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರು ಅಂತ ಅಂದ, ಈಗ ಅದರಲ್ಲೂ ಪ್ರಾಬ್ಲಮ್ ಅಂತೀಯಾ? ನೀನು ಅವ್ರನ್ನ ನೋಡ್ಕೊಬೇಕಾರೆ ವಯಸ್ಸಲ್ಲಿ ನಿನ್ನ ಸ್ವಾರ್ಥಕ್ಕೋಸ್ಕರ ಇಲ್ಲಿದೆಯಾ? ಅವ್ರ ಊರಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ ಅನ್ನೋದು ನಿನಗೇನಾದರೂ ಗೊತ್ತೇನೋ? ನಿನ್ಗೆ ಯಾವತ್ತಾದ್ರೂ ಹೇಳ್ಕೊಂಡಿದ್ದಾರಾ? ಇಲ್ಲ. ಅದನ್ನು ಬಿಟ್ಟು ನೀನು ಟೈಮ್ ಊಟ ಮಾಡಿದ್ಯಾ, ನಿದ್ದೆ ಮಾಡಿದ್ಯಾ ಅಂತ ಕಾಲ್ ಮಾಡಿದ್ರೆ ನೀನು ಫೋನ್ ರಿಸೀವ್ ಮಾಡಲ್ಲ. ಪ್ಲೀಸ್ ಕಣೋ, ದಯವಿಟ್ಟು ಅವ್ರನ್ನ ಇಗ್ನೋರ್ ಮಾಡೋದು ನಿಲ್ಲಿಸು. ನಿನಗೆ ಜೀವನ ಕೊಡೋ ಸಿನಿಮಾ ಎಷ್ಟು ಇಂಪಾರ್ಟೆಂಟೋ, ನಿನಗೆ ಜನ್ಮ ಕೊಟ್ಟಿದ್ದ ತಾಯಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ದಯವಿಟ್ಟು ಅವ್ರ ಕಡೆ ಗಮನ ಕೊಡು. ಪ್ರೀತಿ ಎಂದರೆ ಪದವಲ್ಲ, ಅದು ನಿನ್ನ ಸನ್ನಿಧಿಯ ಮೌನ. ಪ್ರೀತಿ ಎಂದರೆ ಕನಸೂ ಅಲ್ಲ, ಅದು ನಿನ್ನ ಕಣ್ಣುಗಳ ಸತ್ಯ. ನಿನ್ನ ಕಣ್ಣುಗಳಲ್ಲಿ ಮಾತಿಲ್ಲ,
ಆದರೂ ನನ್ನ ಹೃದಯಕ್ಕೆ ಉತ್ತರ ಸಿಕ್ಕಿದೆ. ಏಯ್ ನಿಲ್ಸೋ ನಿಲ್ಸೋ. ಮೇಡಮ್, ಆ ಫೈಲ್ ನಂದು ಕೊಡ್ತೀರಾ? ಹೋ ಸಾರಿ, ನಿಮ್ದಾ ಇದು? ಗಾಡಿಯಲ್ಲಿ ಬರ್ತಿರುವಾಗ ಇಲ್ಲೇ ಬಿದ್ದಿತ್ತು, ತಗೊಳ್ಳಿ. ಸಾರಿ, ನಿಮ್ಮ ಪರ್ಮಿಷನ್ ಇಲ್ಲದೆ ಅದನ್ನು ಓದ್ಬಿಟ್ಟೆ. ಪರವಾಗಿಲ್ಲ. ಬೈ ದ ವೇ, ನನ್ನ ಹೆಸರು ಅಂಜಲಿ. ನಿಮ್ಮ ಹೆಸರು? ಕೃಷ್ಣ ಅಂತೇಳಿ. ಕೃಷ್ಣ, ನೀವು ಡೈರೆಕ್ಟ್ರಾ? ಮೂವಿ ಮಾಡ್ತಾ ಇದ್ದೀರಾ? ಇಲ್ಲ, ಅದು ಸಿನಿಮಾ ಕತೆ ಥರ ಇತ್ತು, ಅದಕ್ಕೆ ಮೂವಿ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಲೈಫಲ್ಲಿ ಏನೋ ಕನ್ಫ್ಯೂಷನಲ್ಲಿ ಇರೋ ಥರ ಇದೆ. ಏನು ಕೇಳಿದ್ರೂ ಸೆಟ್ ಮಾಡ್ಕೊತಾ ಇದ್ದೀರಾ, ಯಾಕೆ? ಏನಾಯಿತು? ಲೈಫಲ್ಲಿ ಅಂದ್ಕೊಂಡಿದ್ದೇನು ಆಗಲಿಲ್ವಾ? ಬೈ ದ ವೇ, ಮೂವಿ ಕಂಪ್ಲೀಟ್ ಆಯಿತಾ? ನೋಡಿ, ನಿಮಗೇನು ಗೊತ್ತಿಲ್ಲದೆ ಏನೂ ಮಾತಾಡಬೇಡಿ. ನೋವಿನ ಬೆಲೆ ಗೊತ್ತಾ ನಿಮಗೆ? ಸಂತೋಷ ಅನ್ನೋದು ಸಂತೆಯಲ್ಲಿ ಸಿಗೋ ವಸ್ತು ಅಲ್ಲ, ನಮ್ಮಲ್ಲೇ ಅಡಗಿರೋ ಖುಷಿ. ಗುರಿ ತಲುಪಬೇಕು, ಆದರೆ ದಾರಿ ಕೂಡ ನೇರವಾಗಿರಬೇಕು ಅಂದ್ಕೊಂಡ್ರೆ ಹೇಗೆ? ಸರಿಯಾದ ದಾರಿ ಸಿಗೋವರೆಗೂ ಏನೇ ಆದರೂ ಗುರಿ ತಲುಪಬೇಕು ಅನ್ನೋ ಛಲ ಇರಬೇಕು. ಕತೆಗೆ ಸೋಲೆಲ್ಲಿ ಸಿಗುತ್ತೆ? ನನ್ನಲ್ಲಿ ನಾನು ಹುಡುಕಿಕೊಂಡಾಗ, ರಸ್ತೆ ತಿರುಗುವಾಗ ಪಯಣಿಗನ ಮುಖದ ಮೇಲೆ ನನ್ನ ಕತೆ ಹುಡುಕಿದಾಗ. ನನ್ನ ನಿರ್ದೇಶಕ ಅಲ್ವಾ, ಕತೆ ಹುಡುಕುವವ, ಕತೆ ಕೇಳುವವನು. ಒಂದು ಕತೆ ಸಿಗುವುದಕ್ಕೆ ನನ್ನ ಜೀವನದ ದಾರಿಯಲ್ಲಿ ಸಾಗುತ್ತಾ ಇರಬೇಕಲ್ವ. ತಂಪಾದ ಅಲೆಗಳು, ಮುಳುಗ್ತಿರೋ ಸೂರ್ಯ, ಗೂಡ್ಸೆಡ್ತಿರೋ ಅಕ್ಕಿಗಳು, ಸಂಧ್ಯಾಕಾಲ, ಬೆಳಕಿನ ಕಿರಣ, ಮಂಜಿನಿಂದ ಮೊಬ್ಬಾದ ಬೆಟ್ಟ, ದಟ್ಟ ಮರಗಳ ಕಾಡು, ಪ್ರಯಾಣ, ಪ್ರಕೃತಿ, ಪ್ರೀತಿ. ಜೀವ ಇರೋ ಎಲ್ಲ ಜೀವಿಗಳಿಗೂ ಪ್ರೀತಿ ಬೇಕು. ನನ್ನ 1000 ಕನಸು ಕೂಡಿಸಿ ಬರೆದ ಈ ಕತೆಗೆ ಜೀವ ತುಂಬ ಸಮಯ ಬಂತು. ಆ ಥರ ಒಂದು ಕತೆ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ ಸರ್, ಅಷ್ಟೇ ಸರ್. ಹಾಂ, ಈ ಸಲ ಕತೆ ಚೆನ್ನಾಗಿ ಬಂದಿದೆ, ಸೋಲ್ ಮಿಸ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಏನು ಬಜೆಟ್ ಅಂದ್ಕೊಂಡಿದ್ದೀರಾ? ಸರ್, 1-2 ಕೋಟಿ. ಪರವಾಗಿಲ್ಲ, 2 ಅಲ್ಲ 4 ಆದರೂ ಓಕೆ, ಸಿನಿಮಾ ಮಾಡೋಣ. ತಗೊಳ್ಳಿ, ಅಡ್ವಾನ್ಸ್ ಸಿಕ್ಕು. ಸರ್, ಇಮಿಡಿಯೇಟ್ ಕೆಲಸ ಶುರು ಮಾಡಿ. ಸರ್, ಆಲ್ ದಿ ಬೆಸ್ಟ್ ಕೃಷ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರತಿಯೊಂದು ಕತೆ ನನ್ನ ಬದುಕಿನ ಒಂದು ಸಾಹಸ, ಪ್ರತಿಯೊಂದು ಪಯಣ ನನ್ನ ಸಿನಿಮಾ ದಾರಿ. ಚಂದ್ರು, ಒಬ್ರನ್ನೊಬ್ರು ನೋಡ್ತಾ ಇರಿ. ಚಂದ್ರು, ನಿಮ್ಮದು ಡೈಲಾಗು, ಐ ಕಾಂಟ್ಯಾಕ್ಟ್ ಮಿಸ್ ಆಗಬಾರ್ದು, ಓಕೆನಾ? ರೀ ಆನಂದ್, ಬಂದ್ರಿ? ರೆಡಿ ರೆಡಿ ರೆಡಿ. ಲೈಟ್, ಕ್ಯಾಮರಾ, ಆಕ್ಷನ್. ಪ್ರಯಾಣ, ಪ್ರಕೃತಿ, ಪ್ರೀತಿ, ಇದೇ ನನ್ನ ಮೊದಲ ಕತೆ.